ಸಿಕ್ಕಿಲ್ಲ ಅಂತ ಅಪರಿಚಿತರ ಕೈಯಲ್ಲಿ ತಮ್ಮ ಮಗುವನ್ನು ಅಥವಾ ಮಕ್ಕಳನ್ನು ಕೊಡೋ ಮುಂಚೆ ಹುಷಾರಾಗಿರಿ. ಮಗುವನ್ನ ಹಿಡ್ಕೊಳ್ಳೋ ನೆಪದಲ್ಲಿ ಮಕ್ಕಳನ್ನ ಕಳ್ಳತನ ಮಾಡ್ತಾರೆ. ಇಂಥದ್ದೇ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಮಹಿಳೆಯೊಬ್ಬರು ತನಗೆ ಕೂರೋದಕ್ಕೆ ಸೀಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ತಮ್ಮ 7 ತಿಂಗಳ ಮಗುವನ್ನ ಅಪರಿಚಿತ ಮಹಿಳೆಯೊಬ್ಬರ ಕೈಯಲ್ಲಿ ಕೊಟ್ಟಿದ್ದಾರೆ. ಈ ಮಗುವನ್ನ ಕದ್ದು ಅಪರಿಚಿತ ಮಹಿಳೆ ಎಸ್ಕೇಪ್ ಆಗಿದ್ದಾಳೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. 7 ತಿಂಗಳ ಗಂಡು ಮಗುವಿನ ಜೊತೆ ಮಹಿಳೆ ಎಸ್ಕೇಪ್ ಆಗಿದ್ದಾಳೆ. ಟಿ ನರಸೀಪುರ ತಾಲೂಕಿನ ಸವಿತಾ ಎಂಬವರ ಮಗುವನ್ನ ಕಳ್ಳತನ ಮಾಡಲಾಗಿದೆ. ಚನ್ನಪಟ್ಟಣದ ಬಸ್ ನಿಲ್ದಾಣದಲ್ಲಿ ಮಗುವಿನೊಂದಿಗೆ ಬಸ್ ಅನ್ನ ಹತ್ತಿದ್ರು ಸವಿತಾ. ಬಸ್ ರಶ್ ಇದ್ದ ಕಾರಣ ಅಪರಿಚಿತ ಮಹಿಳೆಯೊಬ್ಬರ ಕೈಗೆ ತಮ್ಮ ಮಗುವನ್ನ ನೀಡಿದ್ರು. ಮಳವಳ್ಳಿ ಬಸ್ ನಿಲ್ದಾಣದಲ್ಲಿ ತಾನು ಇಳಿಯೋದಾಗಿ ಹೇಳಿ ಮಗು ಜೊತೆ ಮಹಿಳೆ ಎಸ್ಕೇಪ್ ಆಗಿದ್ದಾಳೆ. 7 ತಿಂಗಳ ಗಂಡು ಮಗು ಕಳೆದುಕೊಂಡು ಇದೀಗ ತಾಯಿ ಸವಿತಾ ಕಂಗಾಲಾಗಿದ್ದಾರೆ. ಮಳವಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ನಾಪತ್ತೆಯಾದಂತಹ ಮಗುವಿನ ಪತ್ತೆಗಾಗಿ ಅವರು ಮನವಿಯನ್ನ ಮಾಡಿದ್ದಾರೆ. ಖಂಡಿತವಾಗ್ಲೂ ಪ್ರತಿಯೊಬ್ಬ ಮಹಿಳೆಯರು ಅಥವಾ ಪೋಷಕರು ನೋಡಲೇಬೇಕಾದಂತಹ ಸುದ್ದಿ ಇದು. ಸಾಮಾನ್ಯವಾಗಿ ಕೆಲವರು ಬಸ್ನಲ್ಲಿ ಪ್ರಯಾಣಿಸುವಂತಹ ಸಂದರ್ಭದಲ್ಲಿ ಬಸ್ ರಶ್ ಇದೆ ಅಂದಾಕ್ಷಣ ತಮ್ಮ ಲಗೇಜ್ ಅನ್ನ ಅಥವಾ ಕೈಯಲ್ಲಿ ಮಕ್ಕಳಿದ್ರೆ ಅದನ್ನ ಇನ್ನೊಬ್ಬರ ಕೈಯಲ್ಲಿ ಕೊಡ್ತಾರೆ. ಆದ್ರೆ ಅಪರಿಚಿತರ ಕೈಯಲ್ಲಿ ಮಗುವನ್ನ ಕೊಡುವ ಮುನ್ನ ಎಚ್ಚರಿಕೆಯನ್ನ ವಹಿಸಬೇಕು. ಯಾರೋ ಕೈಯಲ್ಲಿ ಮಕ್ಕಳನ್ನ ಕೊಟ್ರೆ ಏನಾಗತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಇದೀಗ ಪ್ರಕರಣ ದಾಖಲಿಸಿಕೊಂಡಂತಹ ಮಳವಳ್ಳಿ ಠಾಣೆಯ ಪೊಲೀಸರು ಮಗುವಿನ ಪತ್ತೆಗಾಗಿ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಹಾಗೇನೆ ಆದಷ್ಟು ಬೇಗ ಮಗು ಸಿಗ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ.